ನಮಸ್ತೆ ಆದ್ಮೇಲೆ ಇವತ್ತು ನಾವು ಗೌರಿಬಿದನೂರು ಪಕ್ಕ ಹೊಸೂರು ಅದ್ರ ಪಕ್ಕ ಯರಪೋತನಹಳ್ಳಿಯಲ್ಲಿ ಇದ್ದೀವಿ. ನೋಡಿ ಇಲ್ಲೆಲ್ಲ ನಾವೀಗ ಹಾಕಿದ ಅರಿಶಿನ ಎಲ್ಲ ಕ್ಲೀನ್ ಆಗಿ ಬಂದಿದೆ ನೋಡಿ ಇಲ್ಲಿ ಅರಿಶಿನ. ನೀವು ಅಷ್ಟೇ ನಿಮ್ ತೋಟದಲ್ಲಿ ಎಲ್ಲ ಅಂಗಡಿಯಿಂದ ತರೋದಕ್ಕಿಂತ ಸ್ವಲ್ಪ ಸ್ವಲ್ಪ ನಟ್ಕೊಳ್ಬೇಕು. ಅದು ನಾವು ನಟ್ಕೊಂಡಿದ್ದೆ ಶುದ್ಧ, ಅದಕ್ಕೆ ನಾವು ಬೆಲೆ ಕೊಡ್ಬೇಕಷ್ಟೆ. ಅದೇ ರೀತಿ ಲೈನ್ ಲೈನ್ ಮಧ್ಯದಲ್ಲಿ ಅರಿಶಿನ ಇಲ್ಲಿ ಬಂದಿದೆ. ಹಾಗೆ ನೋಡಿ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಯಾವ ರೀತಿ ಡೆವಲಪ್ ಆಗ್ತದೆ, ಅದು ಯಾವ ರೀತಿ ಏರುಪೇರು ಆಗ್ತದೆ ಅಂತ ನೋಡಿ ಇಲ್ಲಿ ಈ ತರ ಒಂದು ಗಿಡ ಮೇಲೆ, ಒಂದು ಗಿಡ ಕೆಳಗೆ, ಒಂದು ಹಿಂದೆ, ಒಂದು ಮುಂದೆ, ಈ ತರ ಎಲ್ಲ ಬರ್ತದೆ. ಈಗ ನೋಡಿ ಇಲ್ಲಿ ನಾವು ಈಗ ಅಡಿಕೆ ತೆಂಗಿನ ಗಿಡಕ್ಕೆ ನಾವು ಇಲ್ಲಿ ಸಪೋರ್ಟ್ ಕಟ್ಟಿದೀವಿ. ಆ ಸಪೋರ್ಟ್ ಕಟ್ಟಿರುವಂತ ಟೈಮಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಗ್ಲೀಸಿಡಿನ ಕಡ್ಡಿಯನ್ನ ಇದಕ್ಕೆ ಸಪೋರ್ಟ್ ಕೊಟ್ಟಿದೀವಿ. ನೋಡಿ ಗ್ಲೀಸಿಡ ಕಡ್ಡಿ ಇದು ಚಿಗುರಿದೆ. ಚಿಗುರಿದ ಮೇಲೆ ಒಂದು 3 ತಿಂಗಳಾದ್ಮೇಲೆ ನಾವು ಈ ಕಡ್ಡಿನ ಕಿತ್ತು ಬೇರೆ ಕಡೆಗೆಲ್ಲಾದ್ರೂ ಪ್ಲಾಂಟೇಶನ್ ಮಾಡ್ಕೋಬಹುದು. ಅಷ್ಟೊತ್ತಿಗೆ ತೆಂಗಿನ ಗಿಡನು ಆರಾಮಾಗಿ ಇರ್ತದೆ. ಈಗ ನೋಡಿ ಇವಾಗ ಇಲ್ಲಿ ನುಗ್ಗೆಯನ್ನ ನಾವೇನ್ ಮಾಡ್ಬೇಕು, ಸುಮಾರು ಸೊಂಟದ ಮಟ್ಟಕ್ಕೆ ಬಂದಾಗ ನಾವೇನ್ ಮಾಡ್ಬೇಕು, ಈ ರೀತಿ ಕುಡಿಯನ್ನ ಈ ತರ ಕಟ್ ಮಾಡ್ಕೊಳ್ಬೇಕು. ಈ ತರ ನಾನು ನಿಮ್ಗೆ ತುಂಬಾ ಸರಿ ಹೇಳಿದ್ದೀನಿ. ಅದು ಕುಡಿಯನ್ನ ನಾವಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ತದೆ, ಅದು ಬಹಳ ಬೇಗ ಅದು ಇನ್ನು ಅಲ್ಲಿ ಒಂದು ಕುಡಿ ಕಟ್ ಮಾಡಿದ್ರೆ ಅದು ಅಲ್ಲಿ 4 ಆಗಿ ಒಡೆದು ಬರ್ತದೆ. ಆಗ ಗಿಡ ಏನಾಗ್ತದೆ, ಜಾಸ್ತಿ ಮೇಲ್ ಹೋಗೋದಿಲ್ಲ. ಮೇಲ್ ಹೋಗದೆ ಇದ್ದಾಗ ನಮ್ಗೆ ಕೈಯಲ್ಲೇ ಕಿತ್ಕೊಂಡು ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಹೀಗೆ ನಾವು ಈ ನುಗ್ಗೆ ಸೊಪ್ಪನ್ನ ಆರೋಗ್ಯಕ್ಕೆ ಬಳಸೋದು ತುಂಬಾ ಒಳ್ಳೇದು. ನೀವೆಲ್ಲರೂ ಅಷ್ಟೇ ನುಗ್ಗೆ ಗಿಡವನ್ನ ಬೆಳೆಸ್ಕೊಳ್ಳಿ. ಈ ರೀತಿ ತುದಿಯನ್ನ ಈ ತರ ಕಟ್ ಮಾಡ್ಕೋಬೇಕು. ಈ ರೀತಿ ತುದಿಯನ್ನ ಕಟ್ ಮಾಡ್ಕೊಂಡಾಗ ನಮ್ಗೆ ಅದು ಗಿಡ ಇಲ್ಲಿ ಕೌಲಾಗಿ ಹೊಡೆಯುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಇದು ಅಲ್ಲಿ ಬ್ರಾಂಚ್ ಆಗಿ ಹೊಡಿತಾ ಬರ್ತದೆ. ಇದು ಇನ್ನು ಚಿಕ್ಕ ಸೈಜ್ ಅಲ್ಲಿ ಇದೆ. ಇನ್ನು ಸ್ವಲ್ಪ ಇದು ಎತ್ತರ ಬಂದ್ಮೇಲೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ನಾವು ತೆಂಗಿನ ಗಿಡಕ್ಕೆ ಸಪೋರ್ಟ್ ಕೊಟ್ಟಂತ ಈ ಗ್ಲಿಸಿಡಿಯಾ ನೋಡಿ ಯಾವ ರೀತಿ ಬಂದಿದೆ. ಈ ರೀತಿ ಇದು ಚಿಗುರಿದೆ. ನಾವು ಇದನ್ನ ಎಲ್ಲಿ ಬೇಕಾದ್ರೆ ಆಮೇಲೆ ಇಲ್ಲಿ ತಗೊಂಡು ನಾವು ಅದನ್ನ ನಟ್ಕೊಳ್ಬೋದು. ಹಾಗೆ ಅಗಸೆನೂ ಅಷ್ಟೇ ಒಂದು ಒಳ್ಳೆ ಬೆಳವಣಿಗೆ ಬಂದಿದೆ. ಸುಮಾರು ನೋಡಿ ಈಗ ಒಂದು 2 ತಿಂಗಳಿಗೆ ಹೈಟಿಗೆ ಅಗಸೆ ಈ ಮಟ್ಟಕ್ಕೆ ಬಂದಿದೆ. ಇನ್ನೊಂದು 15 ದಿನದಲ್ಲಿ 20 ದಿನದಲ್ಲಿ ಇದೊಂದು 6 ಅಡಿ ಮೇಲೆ ಹೋಗ್ಬಿಡುತ್ತೆ. ಈಗಾಗಲೇ ಒಂದು 4.5 ಅಡಿ ಈ ಅಗಸೆ ಬಂದಿದೆ. ನಿಧಾನದಲ್ಲಿ ಡೆವಲಪ್ ಆಗ್ತಾ ಇದೆ. ಹಾಗೇನೆ ಇಲ್ಲಿ ಗ್ಲಿಸಿಡಿಯಾ ಲೈನು ಕೂಡ ಅಷ್ಟೇ. ಅವತ್ತು ನಡುವಾಗ ನೀವೆಲ್ಲ ನೋಡಿದಿರಿ ಗ್ಲಿಸಿಡಿಯಾ ಲೈನ್ ಬಂದಿದೆ. ಅದು ಈಗ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಅದನ್ನ ನಾವು ನೋಡ್ಕೋಬಹುದು. ಈಗ ಲೈನಲ್ಲಿ ಬಾರ್ಡರ್ಲೆಲ್ಲ ಜೆಟ್ರೋಪ ಬರ್ತಾ ಇದೆ. ಇದು ಲಾವಂಚ SBM ಲೈನಲ್ಲಿ ಲಾವಂಚ ಎಲ್ಲ ಚಿಗುರಿದೆ. ಇನ್ನೇನು ತೊಂದರೆ ಏನಿಲ್ಲ. ಅದು ಇನ್ನು ಹೆಮ್ಮರ ಹೋಗಿ ಒಳ್ಳೆ ಬುಡ, ಒಳ್ಳೆ ದಪ್ಪ ಬರ್ತದೆ. ನಮ್ಗೆ ಇದೊಂಥರ ಡಿಫೆನ್ಸ್ಗೆ ತುಂಬಾ ಸಪೋರ್ಟಿವ್ ತರ ಇರ್ತದೆ. ಅದು ಹೊರಗಡೆಯಿಂದ ಯಾರಾದ್ರು ಒಂದ್ ಸಮಯ ಏನಾದ್ರು ಗೊತ್ತಿಲ್ಲದೆ ಬೆಂಕಿ ಬಂದ್ರು ತೋಟದ ಹೊರಗಡೆ ಬೆಂಕಿ ಪ್ರವೇಶ ಮಾಡಲ್ಲ. ಅಲ್ಲೆಲ್ಲ ಪಪ್ಪಾಯ ಅಲ್ಲಿ ಡೆವಲಪ್ ಆಗ್ತಾ ಇದೆ. ಪಪ್ಪಾಯ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಪಪ್ಪಾಯ. ಹಾಗೆ SBM ಇದು ಚೆನ್ನಾಗಿ ಬರ್ತಾ ಇದೆ. ನಾವು SBMಗೂ ಸಪೋರ್ಟ್ ಹಾಕಿದ್ದಕ್ಕೆ ಜೆಟ್ರೋಪ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅದು ಬರ್ತಾ ಇದೆ, ಪಪ್ಪಾಯ ಬರ್ತಾ ಇದೆ. ಇಲ್ಲಿ ನಮ್ಮ ಅರಳು ಏನೋ ಕಾರಣ ಅಂತಂದ್ರೆ ಏನೋ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ. ಅದನ್ನ ಈಗ ನಾವು ಸರಿ ಮಾಡ್ಬೇಕು. ಈಗ ನೋಡಿ ಹೀಗೆ ಬಾರ್ಡ್ರಲ್ಲಿ ನಾವು ರಸ್ತೆಯನ್ನ ಈಗ ಆರಾಮಾಗಿ ಬಿಟ್ಕೊಳ್ಬೇಕು. ನಿಮ್ಗೆ ಇದು ಒಂದು ತಿಂಗಳು ಆದ್ಮೇಲೆ ಕಡ್ಡಿ ಎಲ್ಲ ಈಗ ಬಿಟ್ಟೋಗಿದೆ. ಈ ಕಡ್ಡಿಗೆಲ್ಲ ನೋಡಿ, ಈ ಕಡ್ಡಿ ಎಲ್ಲ ಇದಕ್ಕೆ ಗೆಜ್ಜಿಲು ಹಿಡ್ಕೊಂಡಿದೆ. ಗೆಜ್ಜಿಲು ಹಿಡ್ಕೊಂಡ್ಮೇಲೆ ಗೆಜ್ಜಿಲೆ ನಮ್ಗೆ ಒಂದು ಒಳ್ಳೆ ಭೂಮಿ, ಗೆಜ್ಜಿಲು ಎಷ್ಟು ಹಿಡಿತದೆ ಅಷ್ಟು ನಮ್ಮ ಭೂಮಿ ಆರ್ಗಾನಿಕ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತ. ಇನ್ನು ಈಗ ಗಿಡ ಈಗ ಶಾಶ್ವತವಾಗಿ ಇದು ಆರಾಮಾಗಿ ನಿಂತ್ಕೊಳ್ತದೆ. ಬಹಳ ಚೆನ್ನಾಗಿ ಗಿಡ ಬರ್ತಾ ಇದೆ. ಹಾಗೆ ಅರಿಶಿನ ಬಹಳ ಸೂಪರ್ ಆಗಿ ಬರ್ತಾ ಇದೆ ನೋಡಿ. ಅರಿಶಿನ ಈಗ ನೆಕ್ಸ್ಟ್ ನಮ್ಗೆ ಇನ್ನೊಂದು ಜನವರಿ ಫೆಬ್ರವರಿ ನಾವು ಅರಿಶಿನವನ್ನ ಹಾರ್ವೆಸ್ಟಿಂಗ್ ಮಾಡ್ಬೋದು. ಹೀಗೆ ನುಗ್ಗೆನು ಇಲ್ಲಿ ಬೆಳವಣಿಗೆ ಸ್ವಲ್ಪ ನಿಧಾನ ಆಗಿದ್ರು ಅದು ಚೆನ್ನಾಗಿ ಬರ್ತದೆ. ಹಾಗೆ ನೋಡಿ ಇದೆಲ್ಲ ನಾವು ಒಂದೂವರೆ ತಿಂಗಳಲ್ಲಿ ನಾವೊಂದು ಸಮಯ ಅದನ್ನ ನೋಡದೇ ಇದ್ರು ಅದೆಲ್ಲ ಕಟ್ಟಾಗಿ ಈಗ ಬೀಳ್ತದೆ. ಇನ್ನೀಗ ಈ ತೆಂಗಿನ ಗಿಡ ಒಳ್ಳೆ ಪಿಕಪ್ ಅಲ್ಲಿ ಬರ್ತದೆ. ಈಗ ನೋಡಿ ಏನ್ ಸ್ಪೀಡ್ ಆಗಿ ಬರ್ತಾ ಇದೆ ನೋಡಿ. ಹಾಗೆ ನಾವು ಕಟ್ಟಿರೋ ಕಡ್ಡಿಗಳಿಗೆ ಈ ರೀತಿ ಗೆಜ್ಜಿಲು ಬರುತ್ತೆ. ಈ ತರ ಗೆಜ್ಜಿಲು ಬಂದ್ರೆ ನಾವೇನೋ ಸ್ವಲ್ಪ ಅದನ್ನ ಹೀಗೆ ಮಾಡಿ ಅದನ್ನ ಅಲ್ಲೇ ಸರಿ ಮಾಡ್ಬೇಕು. ಇಲ್ಲ ಗಿಡದಿಂದ ಸ್ವಲ್ಪ ದೂರ ಮಾಡ್ತಿದ್ರೆ ಅದು ಆರಾಮಾಗಿ ಅದು ಬಿಟ್ಟೋಗ್ತದೆ, ಆರಾಮಾಗಿರ್ತದೆ. ಅದು ಗಿಡಕ್ಕೆ ಏನು ತೊಂದರೆ ಏನಾಗೋದಿಲ್ಲ ಅದರಿಂದ. ಹಾಗೆ ಇಲ್ಲಿ SBM ದಾರಿಯಲ್ಲಿ ನಾವು ಇದರಲ್ಲಿ ನಮ್ಮ ಅರಳು
ಬಹಳ ಚೆನ್ನಾಗಿ ಬಂದಿದೆ. ಅರಳುನು ಕೂಡ ಅಷ್ಟೇ ಮುಂದಿನ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಆಮೇಲೆ ನೀವು ಕೂಡ ಅಷ್ಟೇ ಯಾರಾದ್ರೂ ತಂತಿ ಕಂಬ ಹಾಕಿದ್ರೆ ಎರಡು ಮಧ್ಯದಲ್ಲಿ ನೀವು ಒಂದೊಂದು ಈ ತರ ಗ್ಲಿಸಿಡಿಯಾ ಕಡ್ಡಿಯನ್ನು ಹಾಕಿದ್ರೆ ನೋಡಿ ಯಾವ ರೀತಿ ಚಿಗುರು ಬಂದಿದೆ. ನಾಳೆಗೆ ಇದೇ ಕಂಬವಾಗಿ ನಿಂತ್ಕೊಳ್ತದೆ. ನಮ್ಗೇನಾದ್ರೂ ನಾಳೆಗೆಲ್ಲ ನಮ್ಗೆ ಬೇರೆ ಒಂದು ಜಮೀನು ನಮ್ಗೆ ಸಿಕ್ತು ಅಂದಾಗ ಈ ಕಂಬ ಇಲ್ಲೇ ಇರ್ತದೆ. 1 ವರ್ಷ 2 ವರ್ಷ ಆದ್ಮೇಲೆ ಇದೇ ಕಂಬ ತರ ಇರ್ತದೆ. ಆಮೇಲೆ ಬೇಕಾದ್ರೆ ನಾವು ಈ ಕಲ್ಲು ಕಂಬ ತೆಗೆದು ನಾವು ಬೇರೆ ತೋಟಗಳಿಗೆ ನಾವು ಬಳಸ್ಕೊಳ್ಬಹುದು. ಈ ರೀತಿ ನಾವು 2 ಕಲ್ಲು ಕಂಬ ಮಧ್ಯದಲ್ಲಿ ಒಂದೊಂದು ಈ ತರ ಇಲ್ಲಿ ಆ ಒಂದೊಂದು ಗ್ರೀನ್ಸಿಡಿಯವನ್ನ ಇಲ್ಲಿ ಹಾಕಿದ್ದೇವೆ. ಗ್ರೀನ್ಸಿಡಿಯನ್ನ ಸಮಯಕ್ಕೆ ನೋಡ್ಕೊಂಡು ಅದು ಸರಿಯಾಗಿ ಹಾಕಿದಾಗ ಅದು ಒಳ್ಳೆ ಚೆನ್ನಾಗಿ ನೋಡಿ ಸಿಗುತ್ತೆ. ಈ ಕಂಬದಲ್ಲಿ ಇಲ್ಲಿ ಹಾಕಿದೀವಿ, ಇಲ್ಲಿ ಸಿಗುತ್ತೆ. ಈ ತರ ಸಿಗಿರ್ಬೇಕು. ಅವಾಗ ಕಂಬಕ್ಕಿಂತ ಅದು ಶಕ್ತಿಯಾಗಿ ನಿಂತ್ಕೊ. ಅದಕ್ಕೆ ನಾವು ಹೇಳೋದು ಕಂಬ ಹತ್ರ ಹಾಕ್ಬಾರ್ದು ಅಂತ. ಈಗ ಹತ್ರ ಹಾಕಿದ್ರೆ ಸುಮ್ಮನೆ ವೇಸ್ಟ್. 15 ಅಡಿ 20 ಅಡಿ ಒಂದು ಕಲ್ ಕಂಬ ಹಾಕೊಂಡಿದ್ರು ಮಧ್ಯದಲ್ಲಿ ನಾವು ಈ ರೀತಿ ಗ್ಲಿಸಿಡಿಯವನ್ನ ಹಾಕೊಂಡು ಅದನ್ನೇ ಬಂದೋಬಸ್ತ ಮಾಡ್ಬೋದು. ಅದೇ ಕಲ್ ಕಂಬ ಹಾಕೋದು ಒಪ್ಪಲ್ಲ. ಅಯ್ಯೋ ಅದು ಹಾಗೆ ಇದು ಹೀಗೆ ಅದು ಹಾಗಾಗ್ಬಿಡ್ತದೆ ಹೀಗಾಗ್ಬಿಡ್ತದೆ ಬಿದ್ದೋಗ್ಬಿಡ್ತದೆ ಎದ್ದೋಗ್ಬಿಡ್ತದೆ ಅಂತೇಳಿ ಅವರು ಕಥೆ ಹೇಳ್ತಾರೆ. ಯಾಕಂದ್ರೆ ಕಂಬ ಜಾಸ್ತಿ ಆದಷ್ಟು ಅವ್ರಿಗೆ ಹಣ ಜಾಸ್ತಿ ಆಗ್ತದೆ. ಖರ್ಚು ಮಾಡ್ಸೋಕೆ ಅವ್ರೊಂದು ದಾರಿ ಹುಡುಕ್ತಾರೆ. ಅದಕ್ಕೆಲ್ಲ ನಾವು ಗಮನ ಕೊಡಬಾರ್ದು. ಈಗ ಜಲಪಾತ ನೋಡಿ ಈ ತರ ನಾವು ತೆಂಗಿನ ಸುತ್ತ ಈ ರೀತಿ ಎಲ್ಲ ಅದು ಚೆನ್ನಾಗಿ ಬರ್ತಾ ಇದೆ. ಉರುಳಿ ಹಾಕಿದ್ದೀವಿ. ಈ ನುಗ್ಗೆ ಸಾಲು ಇನ್ನು ಕೆಲವು ಕಡೆ ನುಗ್ಗೆ ನಿಧಾನದಲ್ಲಿ ಕ್ಷೀಣಿಸ್ತಾ ಇದೆ. ನಿಧಾನದಲ್ಲಿ ಡೆವಲಪ್ ಆಗ್ಬಿಡ್ತದೆ. ಹಾಗೆ ಇದೆಲ್ಲ ಈಗ ತೆಂಗಿನ ಗಿಡಕ್ಕೆ ನಟ್ಟಿರೋ ಕಡ್ಡಿಗಳಿಗೆಲ್ಲ ಈಗ ಗೆಜ್ಜಿಲು ಹಿಡಿದಿದೆ. ಗೆಜ್ಜಿಲು ಹಿಡಿದ್ರೆ ಏನು ಚಿಂತೆ ಇಲ್ಲ. ಅದನ್ನ ಸ್ವಲ್ಪ ಹಾಗೆ ಬಿಡಿಸ್ಬಿಟ್ರೆ ಅದು ಎಲ್ಲ ಇದಾಗಿ ನೆಕ್ಸ್ಟ್ ಅದನ್ನ ನಾವು ಅದೇ ಬಿಟ್ಟೋಗ್ತದೆ. ಗಿಡಕ್ಕೆ ಏನಾದ್ರಿಂದ ಏನು ಸಮಸ್ಯೆ ಏನಾಗೋದಿಲ್ಲ. ಎಲ್ಲಾ ಕಡೆ ತುಂಬಾ ಕಡೆ ಕಡ್ಡಿಗೆಲ್ಲ ಈ ತರ ಗೆಜ್ಜಿಲು ಹಿಡಿದಿದೆ. ನಾಳೆ ಇದನ್ನೆಲ್ಲ ಫ್ರೀ ಮಾಡ್ಬಿಡುತ್ತೆ. ಎಲ್ಲ ಬಿಡಿಸ್ಬಿಡ್ಬೇಕು. ಇನ್ನು ಬೇಡ. ಕಡ್ಡಿ ಆರಾಮಾಗಿ ಬರ್ತಾ ಇದೆ. ಅಗಸೇನು ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಭೂಮಿಯಲ್ಲಿ ಭೂಮಿ ಮಣ್ಣನ್ನ ಆ ಕಡೆ ಈ ಕಡೆಗೆಲ್ಲ ಸರ್ಕಸ್ ಮಾಡಿಸ್ಬಿಡ್ತಾರೆ. ಅದರಿಂದ ಒಂದೊಂದು ಕಡೆ ಗಿಡಗಳ ಬೆಳವಣಿಗೆ ಈ ತರ ಚೆನ್ನಾಗಿರ್ತದೆ. ಇನ್ನೊಂದು ಕಡೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಕುಂಠಿತ ಆಗ್ತದೆ. ಆದ್ರಿಂದ ಇಲ್ಲಿ ನೋಡಿ ಇಲ್ಲಿ ನುಗ್ಗೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಲೈನಲ್ಲಿ ಈಗ ಬರ್ತದೆ. ಈ ರೀತಿ ನಾವೇನ್ ಮಾಡ್ಬೇಕು, 1, 2 ಅಡಿ 3 ಅಡಿ ಬಂದ್ರೆ ನಾವು ಇದನ್ನೇನ್ ಮಾಡ್ಬೇಕು, ಇಲ್ಲಿ ಕಟ್ ಮಾಡ್ಬೇಕು. ಕಟ್ ಮಾಡ್ಬಿಟ್ಟಾಗ ಅದು ಚೆನ್ನಾಗಿ ಇನ್ನೂ 4 ಕುಡಿಯಾಗಿ ಅದು ಹೊಡೆದು ಮೇಲೆ ಬರ್ತದೆ. ಅವಾಗ ನಾವು ಅದನ್ನ ಇಲ್ಲೇನೆ ಕೈಯಲ್ಲೇನೆ ನಾವು ಅದನ್ನ ಕಿತ್ಕೊಳ್ಬೋದು. ಈ ರೀತಿ ಈಗ ನಾಳೆಯಿಂದ ಇಲ್ಲಿ ಇನ್ನೂ ಉಳಿದಿರೋ ಹಣ್ಣಿನ ಗಿಡಗಳಿಗೆಲ್ಲ ನಾವು ಇಲ್ಲಿಗೆ ಗುಂಡಿಯನ್ನ ಇಲ್ಲಿ ತೆಗಿತೇವೆ. ಚೆರಿ ಗಿಡ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಅದ್ರ ಪಕ್ಕದಲ್ಲಿ ಇನ್ನು ಬೇರೆ ಬೇರೆ ಗಿಡಗಳನ್ನ ಇಲ್ಲೆಲ್ಲ ನಾವೀಗ ಪ್ಲಾಂಟೇಶನ್ ಮಾಡಬೇಕು. ಅದಕ್ಕಾಗಿ ನಾಳೆಯಿಂದ ಇನ್ನೊಂದು ಸ್ವಲ್ಪ ಕೆಲಸ ಶುರು ಆಗ್ತದೆ. ಆಮೇಲೆ ಇದು ಆಲ್ ಸ್ಪೈಸ್ ಚೆನ್ನಾಗಿ ಇಲ್ಲಿ ಬರ್ತಾ ಇದೆ. ಇದ್ರ ಪಕ್ಕದಲ್ಲಿ ತೆಂಗು. ಹಾಗೆ ಒಂದೊಂದು ಲೈನಲ್ಲಿ ನಾವೀಗ ಇಲ್ಲಿ ಹಣ್ಣಿನ ಗಿಡ ಹಾಕೊಂಡಿದ್ದೇವೆ. ಈ ರೀತಿ ನಾವು ಸುಮ್ಮನೆ ತೋಟದಲ್ಲಿ ತಿರುಗಾಡುವಾಗ ಒಂದು ಇಷ್ಟು ಕಿತ್ಕೊಂಡ್ರೆ ನಿಮ್ಗೆ ಒಂದ್ ದಿನಕ್ಕೆ ಇದು ಅಡಿಗೆಗೆ ಇದು ಆಹಾರ ಆಯ್ತು, ಸಾಂಬಾರ್ ಆಯ್ತು. ಒಂದು ಮನೆಯಲ್ಲಿ 2 ಇದ್ದಾರೆ 4 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಸೊಪ್ಪು ಸಾರು ಆಗೋಗ್ತದೆ. ಅದರಿಂದ ನುಗ್ಗೆನ ಯಾವಾಗ್ಲೂ ನಾವು 2 ಅಡಿ 2.5 ಅಡಿ ಬಂದಾಗ ಕುಡಿಸಿ ಉಟ್ಬಿಟ್ರೆ ಅದು ಬಹಳ ಚೆನ್ನಾಗಿ ಅದು ಸೆಟ್ ಆಗ್ತದೆ. ಇದು ಹನುಮ ಫಲ. ಹಾಗೆ ಇದು ತೆಂಗಿನ ಗಿಡ ನೋಡಿ. ತೆಂಗಿನ ಕಟ್ಟಿರೋ ಕಡ್ಡಿ, ಸಪೋರ್ಟ್ ಕಟ್ಟಿರೋ ಕಡ್ಡಿ ಬೀಳಿಸಿದ ಚಿಗುರಿದೆ. ಆಮೇಲೆ ನಾವು ಇದನ್ನ ಕಿತ್ತು ಬೇರೆ ಕಡೆಗೆ ನಟ್ಕೊಳ್ಬೋದು. ಎಂತ ತೊಂದ್ರೆ ಏನಿಲ್ಲ. ಪಕ್ಕದಲ್ಲಿ ನಟ್ರು ಮುಂದೆ ತೆಂಗಿನ ಗಿಡಕ್ಕೆ ಬೇಕಾದಂತ ಸಪೋರ್ಟ್ ಅಲ್ಲಿ ಸಿಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾನು ವಿವರವನ್ನು ತಿಳಿಸ್ತೀನಿ. ನಮಸ್ಕಾರ.